ಮೊದಲನೇದಾಗಿ ಅನಂತಕುಮಾರ್ ಹೆಗಡೆ ಅವರು ನಮ್ಮ 6 ಬಾರಿಗೆ ಈ ಕ್ಷೇತ್ರದಿಂದ ಗೆದ್ದು ಸಂಸದರಾದವರು, ಮಂತ್ರಿ ಆದವರು. ಅವರು ಪ್ರಧಾನಮಂತ್ರಿಗಳು ಅನುಕೂಲಕ್ಕೆ ಬಂದಾಗ, ಪ್ರಧಾನಮಂತ್ರಿಗಳು ಶಿರ್ಸಿಗೆ ಬಂದಾಗ ಬರಬೇಕಿತ್ತು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಅತ್ಯಂತ ಸಹಜವಾಗಿತ್ತು. ಅವ್ರು ಬರಲಿಲ್ಲ, ಚುನಾವಣೆ ಪ್ರಚಾರದಲ್ಲಿ ತೋರಿಸ್ಕೊಳ್ಳಿಲ್ಲ, ಇದೆಲ್ಲರಿಗೂ ಗೊತ್ತಿರುವ ಸಂಗತಿ. ಅವರು ಯಾಕೆ ಬರಲಿಲ್ಲ, ಯಾಕೆ ತೋರಿಸ್ಕೊಳ್ಳಿಲ್ಲ ಇತ್ಯಾದಿಗಳು ನಿಮಗೆ ಅವರು ಭೇಟಿಯಾದಾಗ ನೀವು ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಚರ್ಚೆಯನ್ನು ಮಾಡಿಕೊಂಡು ಮಾಹಿತಿಯನ್ನು ತಗೋಬಹುದು. ಇದು ಮೊದಲನೇ. ಎರಡನೇದಾಗಿ ಹೆಬ್ಬಾರ್ ಅವರು, ನಾನು ಮೊನ್ನೆನೂ ಹೇಳಿದ್ದೇನೆ ಮತ್ತು ಇವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ, ಅವರು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಸರಿ ಹೋಗ್ತಾ ಇಲ್ಲ ಅನ್ನೋದು ಆಗಿದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೊನ್ನೆ ಚುನಾವಣೆ ಪ್ರಚಾರದಲ್ಲೂ ನಮ್ಮ ಜೊತೆಗೆ ಬರಲಿಲ್ಲ, ರಾಜ್ಯಸಭೆ ಚುನಾವಣೆಯಲ್ಲೂ ಇಲ್ಲ, ಸಂಘಟನಾತ್ಮಕ ಯಾವ ಚಟುವಟಿಕೆಯಲ್ಲೂ ಇಲ್ಲ. ಹಾಗಾಗಿ ಅವ್ರಿಗೆ ಬಿಜೆಪಿ ಹೊಂದಿಕೆ ಆಗಿ ಬರ್ತಾ ಇಲ್ಲ. ಹೊಂದಿಕೆ ಆಗಿ ಬರೆದೋದ್ರ ಪ್ರಜಾಪ್ರಭುತ್ವದಲ್ಲಿ ಇಂಥ ಸಂದರ್ಭದಲ್ಲಿ ಅವ್ರು ರಾಜೀನಾಮೆ ಕೊಡಬೇಕು, ಮುಂದೆ ಚುನಾವಣೆ ಎದುರಿಸಬೇಕು. ಒಂದು ತಾಂತ್ರಿಕವಾಗಿ ಒಂದು ಪಕ್ಷದಲ್ಲಿದ್ದು ಆ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಇಲ್ಲದೆ ಇರೋದು ಪ್ರಜಾಪ್ರಭುತ್ವಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ಶೋಭೆ ತರುವಂತ ಸಂಗತಿ ಅದಲ್ಲ. ಹೆಬ್ಬಾರ್ ಅವರು ತಾನೂ ವೈಯಕ್ತಿಕವಾಗಿ ಗೊಂದಲದಲ್ಲಿದ್ದು, ಕ್ಷೇತ್ರದ ಜನರನ್ನೂ ಗೊಂದಲದಲ್ಲಿಟ್ಟು ಈ ವ್ಯವಸ್ಥೆಯನ್ನು ಅಪಹಾಸ್ಯ ಮಾಡುವಂತಹ ಒಂದು ಅಪ್ರಬುದ್ಧವಾದಂತಹ ನಿಲುವುಗಳನ್ನು ಅವರು ತೆಗೆದುಕೊಂಡಿರೋ ತಪ್ಪು. ಅವರು ತಕ್ಷಣದಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಿ ಜನರ ಎದುರಿಗೆ ಅವರು ಹೋಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅವರು ಮಂತ್ರಿ ಆದವರು, ಸಾರ್ವಜನಿಕ ಕ್ಷೇತ್ರದಲ್ಲಿ ಜೀವನ ಮಾಡ್ತೀವಿ, ನಾವು ಒಟ್ಟಿಗೆ ಜೀವನ ಮಾಡ್ತಿರೋರು, ನಾವು ಈ ರೀತಿಯ ಒಂದು ವ್ಯವಸ್ಥೆಯನ್ನೇ ಈ ರೀತಿ ಅಪಹಾಸ್ಯ ಮಾಡುವಂತಹ ಸ್ಥಿತಿಗೆ ನಾವು ಯಾರೂ ತರಬಾರದು. ಜವಾಬ್ದಾರಿಯುತವಾಗಿ ಆ ಸ್ಥಾನದ ಗೌರವ ಘನತೆಯನ್ನು ಎತ್ತಿ ಹಿಡಿಯೋದಕ್ಕೆ ಬೇಕಾದಂತಹ ಅವರು ತಮ್ಮ ಕರ್ತವ್ಯವನ್ನು ಅವರು ಮಾಡಬೇಕು. ಈ ಚುನಾವಣೆಯಲ್ಲಿ ಹೆಬ್ಬಾರ್ ಅವರು ಏನು ಮಾಡಿದ್ರು ಅನ್ನೋದು ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ನಾವು ಯಾವ ವ್ಯಕ್ತಿ ಆಧಾರಿತವಾಗಿ ನಮ್ಮ ಸಂಘಟನೆ ಇಲ್ಲ. ನಮ್ಮ ಸಂಘಟನೆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಈ ದೇಶಕ್ಕೆ ಮೋದಿ ಪ್ರಧಾನಿ ಆಗಬೇಕು, ಈ ದೇಶ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡಿಬೇಕು ಇತ್ಯಾದಿಗಳ ವಿಷಯದಿಂದಾಗಿ ನಮ್ಮ ಕಾರ್ಯಕರ್ತರು ತನ್ನ ಅಳಿಲು ಸೇವೆಯಂತೆ ತನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತಮ್ಮ ಬೂತ್ ಹಂತದ ತನಕ ಮಾಡಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.